ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. 19/5/2024 ಕ್ಲಾಸಿಕ್ ಸಂಸ್ಥೆ ಧಾರವಾಡ ಅವರು ನಡೆಸಿದಂತಹ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟ ಮಾದರಿ ಪ್ರಶ್ನೆ ಪತ್ರಿಕೆಯ ಪೇಪರ್ 1ನ 2ನೇ ಭಾಗ ಇದು. ಉಳಿದ 50 ಪ್ರಶ್ನೆಗಳನ್ನು ಇವಾಗ ನೋಡ್ತಾ ಹೋಗೋಣ. ಪ್ರಶ್ನೆ ಪತ್ರಿಕೆ ನಿಮಗೆ ನೋಡಬೇಕು ಅಂದರೆ ಡಿಸ್ಕ್ರಿಪ್ಷನ್ಲಿರೋ ಲಿಂಕನ್ನು ಕ್ಲಿಕ್ ಮಾಡಿ ಟೆಲಿಗ್ರಾಮಿಗೆ ಜಾಯ್ನ್ ಆಗಿ, ಅಥವಾ ವೆಬ್ಸೈಟ್ನ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಉಲ್ಕೆಗಳು ಯಾವ ಮಂಡಲವನ್ನು ಪ್ರವೇಶ ಮಾಡಿದ ತಕ್ಷಣ ಕರಗಿ ಹೋಗುತ್ತವೆ? ಆಪ್ಷನ್ 3 ಮಧ್ಯಮಂಡಲ. ಈ ಸಮಿತಿಯ ಶಿಫಾರಸಿನ ಮೇರೆಗೆ ನಬಾರ್ಡ ರಚನೆಗೊಂಡಿತು. ನಬಾರ್ಡವನ್ನು ರಚನೆ ಮಾಡೋದಕ್ಕೆ ಶಿಫಾರಸು ಮಾಡಿದಂತಹ ಸಮಿತಿ ಯಾವುದು? ಶಿವರಾಮನ್ ಸಮಿತಿ. ಕೇಂದ್ರ ಸರ್ಕಾರವು ಆಡಳಿತ ಸುಧಾರಣೆಗಾಗಿ ಹಾಗೂ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳ ಸುಧಾರಣೆಗಾಗಿ ಸಲಹೆ ನೀಡಲು 66ರಲ್ಲಿ ನೇಮಕ ಮಾಡಿದ ಮೊದಲನೇ ಆಡಳಿತ ಸುಧಾರಣಾ ಆಯೋಗದ ಆರಂಭಿಕ ಅಧ್ಯಕ್ಷರಾಗಿದ್ದಂಥವರು ಯಾರು? ಮೊರಾರ್ಜಿ ದೇಸಾಯಿ. ಗದಾಯುದ್ಧ ಕೃತಿಯ ರನ್ನನು ತನ್ನ ಕೃತಿಯೊಂದರಲ್ಲಿ ವಿನಯಾದಿತ್ಯನನ್ನ ಹೀಗೆ ವಿವರಿಸಿದ್ದಾನೆ: ದುರ್ಧರ ಮಲ್ಲ. ಗ್ರೀನ್ ಇನಿಷಿಯೇಟಿವ್ ಫಾರ್ ದಿ ಫ್ಯೂಚರ್ ಟ್ರಾನ್ಸ್ಪೋರ್ಟ್ ಯಾವುದಕ್ಕೆ ಸಂಬಂಧಿಸಿದೆ? ಜೈವಿಕ ಡೀಸೆಲ್. ಈ ಕೆಳಗೆ ಯಾವ ಹೇಳಿಕೆ ಸರಿಯಾಗಿದೆ? ಕೆಳಗಿನ ಹೇಳಿಕೆಗಳು. ರಾಜ್ಯ ಶಾಸಕಾಂಗಗಳು ರಚಿಸಿದ ಯಾವುದೇ ಕಾನೂನು ಮೂಲಭೂತ ಹಕ್ಕುಗಳ ಮೇಲೆ ಅತಿಕ್ರಮಣ ಮಾಡುವಂತಿದ್ದಲ್ಲಿ ಆ ಕಾನೂನನ್ನು ಸುಪ್ರೀಂ ಕೋರ್ಟ್ ಸಂವಿಧಾನ ಬಾಹಿರ ಅಂತ ಘೋಷಿಸಬಹುದು. ಈ ಹೇಳಿಕೆ ಸರಿಯಾಗಿದೆ. ಈ ಕೆಳಗಿನ ಯಾವುದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಬಳ ಮತ್ತು ಭತ್ಯೆಯ ಬಗ್ಗೆ ತಿಳಿಸುತ್ತದೆ? 57ನೇ ಪ್ರಶ್ನೆ ಸರಿಯಾದ ಉತ್ತರ ಭಾರತದ ಸಂಚಿತ ನಿಧಿ. ಸಂವಿಧಾನದ ಯಾವ ಅನುಚ್ಛೇದದಲ್ಲಿ ಸಾಮಾಜಿಕ ನ್ಯಾಯದ ಅಂಶ ಸ್ಪಷ್ಟವಾಗಿ ಉಲ್ಲೇಖಗೊಂಡಿದೆ? 15. ಸಂವಿಧಾನದ 371J ವಿಧಿಯಡಿ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ರಚನೆಗೆ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿಯವರು ಅಂಕಿತ ಹಾಕಿದ್ದು ಯಾವಾಗ? 2013 ಅಕ್ಟೋಬರ್ 23ರಂದು. ಶೆಟ್ಟಹಳ್ಳಿ ವನ್ಯಪ್ರಾಣಿ ಧಾಮ ಇರುವಂತಹ ಸ್ಥಳ ಯಾವುದು? ಶೆಟ್ಟಹಳ್ಳಿ ಇದಿರ್ತಕ್ಕಂತಹ ಸ್ಥಳ ಕೊಡಗು. ಈ ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ? ಬೆಟಗೆರೆ ಕೃಷ್ಣ ಶರ್ಮಾ, ಮಧುರ ಚೆನ್ನ. ಪ್ರಥಮ ಧಾರ್ಮಿಕ ತಾಮ್ರ ಶಾಸನ ಪತ್ತೆಯಾದಂಥ ಸ್ಥಳ ಯಾವುದು? ಅಣ್ಣಿಗೇರಿ. ಕೆಳಗಿನವುಗಳಲ್ಲಿ ತಪ್ಪಾಗಿರುವ ಹೊಂದಾಣಿಕೆ ಯಾವುದು? ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆದ ಸ್ಥಳ ದಿಂಡಿ ಅನ್ನೋದು ತಪ್ಪಾದಂಥ ಒಂದು ಹೊಂದಾಣಿಕೆಯಾಗಿದೆ. ನಾಸಾ ಸಂಸ್ಥೆಯು ಉಡಾವಣೆ ಮಾಡಿರುವ ಡೀಪ್ ಇಂಪ್ಯಾಕ್ಟ್ ಎಂಬ ಹೆಸರಿನ ಅಂತರಿಕ್ಷ ನೌಕೆಯು ಯಾವುದನ್ನು ಅಧ್ಯಯನ ಮಾಡುತ್ತದೆ? ಧೂಮಕೇತು ಟೆಂಪಲ್. ಟ್ರಾನ್ಸ್ಫಾರ್ಮರ್ನನ್ನು ಯಾವುದಕ್ಕೆ ಉಪಯೋಗಿಸುತ್ತಾರೆ? AC ವೋಲ್ಟೇಜನ್ನು ಹೆಚ್ಚು ಅಥವಾ ಕಡಿಮೆ ಮಾಡೋದಕ್ಕೆ. ಗ್ರಾಮ ಪಂಚಾಯಿತಿಗಳಿಗೆ ಕೆಳಕಂಡ ಕಾನೂನಿನ ಪ್ರಕಾರ ರಸ್ತೆಗಳನ್ನು ವಿಸ್ತರಿಸುವ ಹಾಗೂ ನಿರ್ಮಿಸುವ ಅಧಿಕಾರ ಇರುತ್ತದೆ. ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3. ಗ್ರಾಮ ಪಂಚಾಯಿತಿ ಸಾಮಾಜಿಕ ನ್ಯಾಯ ಸಮಿತಿಯಲ್ಲಿ ಕನಿಷ್ಠ ಎಷ್ಟು ಜನ ಮಹಿಳಾ ಸದಸ್ಯರಿರಬೇಕು? ಒಬ್ಬರು ಇರಬೇಕಾಗತ್ತೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ರಾಜೀನಾಮೆ ನೀಡಿದ ನಂತರ ರಾಜೀನಾಮೆಯನ್ನು ಹಿಂಪಡೆದುಕೊಳ್ಳಲು ಎಷ್ಟು ದಿನಗಳ ಕಾಲಾವಕಾಶ ಇರುತ್ತೆ? 10 ದಿನಗಳು. ಮತದಾರರ ಪಟ್ಟಿಯ ಬಗ್ಗೆ ವಿವರಿಸುವ ಪ್ರಕರಣ ಯಾವುದು? ಪ್ರಕರಣ 10. ಕರ್ನಾಟಕದಲ್ಲಿ ಗ್ರಾಮ ಪಂಚಾಯಿತಿಯ ಚುನಾವಣೆಗಳನ್ನು ಪಕ್ಷರಹಿತ ಆಧಾರದ ಮೇಲೆ ನಡೆಸಲಾಗುತ್ತೆ. ಗ್ರಾಮ ಪಂಚಾಯಿತಿಯ ಯಾವುದೇ ಪಂಚಾಯತ್ ಕ್ಷೇತ್ರವನ್ನು ಹೆಚ್ಚಿಸುವ ಅಥವಾ ಕಡಿಮೆ ಮಾಡುವ ಅಧಿಕಾರ ಜಿಲ್ಲೆಯ ಡೆಪ್ಯೂಟಿ ಕಮಿಷನರ್ ಅವರಿಗೆ ಇರುತ್ತೆ. ಕರ್ನಾಟಕ ಸರ್ಕಾರದ ಮುಂದಿನ ಯಾವ ಯೋಜನೆ ಅಥವಾ ಕಾರ್ಯಕ್ರಮ ಜನರಿಗೆ ಅತ್ಯಲ್ಪ ದರದಲ್ಲಿ ಸಸಿಗಳನ್ನು ಒದಗಿಸುವ ಮೂಲಕ ಸಾರ್ವಜನಿಕರು ಮತ್ತು ರೈತರು ಮರ ನೆಡುವುದನ್ನು ಉತ್ತೇಜಿಸಲು ಪ್ರಯತ್ನ ಮಾಡಿದೆ? ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ. ಮುಂದಿನ ಪ್ರಶ್ನೆ. ಒಂದು ಪರಿಸರ ವ್ಯವಸ್ಥೆಯಲ್ಲಿ ಸದಾ ಪೋಷಕಾಂಶಗಳು ಯಾವ ರೀತಿಯಲ್ಲಿ ಸಂಚಯನವಾಗುತ್ತದೆ? ಸರಿಯಾದ ಉತ್ತರ ಚಕ್ರೀಯವಾಗಿ ಸಂಚಯವಾಗುತ್ತವೆ. ಮುಂದಿನ ಪ್ರಶ್ನೆ. ಯೂಟ್ರೋಫಿಕೇಶನ್ನ ಪರಿಣಾಮವಾಗಿ ಏನಾಗುತ್ತದೆ?
ಜಲರಾಶಿಗಳಲ್ಲಿ ಕರಗಿರುವ ಓಟು ಕಡಿಮೆಯಾಗುತ್ತೆ. ಭಾರತದಲ್ಲಿ ಕೃಷ್ಣ ಮೃಗಗಳನ್ನು ರಕ್ಷಣೆ ಮಾಡುವಂಥ ಬುಡಕಟ್ಟು ಜನಾಂಗ ಯಾವುದು? ಬಿಸ್ಟೋಯಿಗಳು. ಪ್ಲಾಸ್ಟಿಕ್ ಚೀಲಗಳು ಅದರ ನಿಯಮ 2011 ಅನ್ವಯ ಡ್ಯಾಶ್ಗಿಂತ ಕಡಿಮೆ ಮಂದದ ಪ್ಲಾಸ್ಟಿಕ್ ಚೀಲಗಳ ತಯಾರಿಕೆಯನ್ನು ರದ್ದುಗೊಳಿಸಲಾಗಿದೆ. ಸರಿಯಾದ ಉತ್ತರ 50 ಮೈಕ್ರಾನ್ಗಳು. ಭಾರತದಲ್ಲಿ ಜೈವಿಕ ವೈವಿಧ್ಯದ ಹಾಟ್ಸ್ಪಾಟ್ ಎಂದು ಘೋಷಿಸಲ್ಪಟ್ಟ ಸ್ಥಳ ಯಾವುದು? ಹಿಮಾಲಯಸ್. ಆಹಾರ ಸರಪಳಿಯಲ್ಲಿ ಕೆಳಕಂಡ ಯಾವುದು ಪ್ರಾಥಮಿಕ ಉತ್ಪಾದಕವಾಗಿರುತ್ತದೆ? ಸ್ವಪೋಷಕಗಳು, ಆಟೋಟ್ರೋಪ್ಸ್. ಕೇಂದ್ರೀಯ ಮತ್ತು ಸಂಬಂಧಿತ ರಾಜ್ಯಗಳ ಸಂಸ್ಥೆಗಳ ಜಲಸಂಪನ್ಮೂಲ ನಿರ್ವಹಣೆಯ ನಿರ್ದಿಷ್ಟ ಅಂಶಗಳ ಬಗ್ಗೆ ಗಮನ ಹರಿಸುತ್ತವೆ. ಕೇಂದ್ರ ಜಲ ಆಯೋಗ ಯಾವುದನ್ನು ಗಮನ ಹರಿಸುತ್ತದೆ? ಮೇಲ್ಮೈ ನೀರು. ತಾಜ್ ಮಹಲನ್ನು ಹಾಳು ಮಾಡುತ್ತಿರುವ ಮಾಲಿನ್ಯ ಸಂಬಂಧಿತ ಕಾರಣ ಯಾವುದು? ಪೆಟ್ರೋಲಿಯಂ ಶುದ್ಧೀಕರಣದಿಂದ ಹೊರಬರುವ ಉತ್ಪನ್ನಗಳು. ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ? 88ನೇ ಪ್ರಶ್ನೆ. ಅರಸ ಗೌತಮಿಪುತ್ರ ಶಾತಕರ್ಣಿ. ಪ್ರಸಿದ್ಧ ಅರಸ ಗೌತಮಿಪುತ್ರ ಶಾತಕರ್ಣಿ. ಹೇಳಿಕೆ ಪ್ರತಿಪಾದನೆಗಳನ್ನು ಕೊಟ್ಟಿರುತ್ತಾರೆ. ಹೇಳಿಕೆ ಪ್ರತಿಪಾದನೆ ಮೊದಲನೇ ನೋಡಿ. ಕರ್ನಾಟಕ ಕೇಸರಿ ಎಂಬ ಬಿರುದನ್ನು ಗಂಗಾಧರ ದೇಶಪಾಂಡೆ ಅವರು ಪಡೆದಿದ್ದಾರೆ. ಅದಕ್ಕೆ ಕಾರಣ ಕರ್ನಾಟಕದಲ್ಲಿ ಹೋಮ್ ರೂಲ್ ಚಳವಳಿಯ ನಾಯಕರು ಇವರೇ ಆಗಿರ್ತಾರೆ. ಈ ಹೇಳಿಕೆ ಪ್ರತಿಪಾದನೆಗಳು ಸರಿ ಇದಿವೆ ಅಂತ ಮೊದಲು ಗುರುತಿಸಬೇಕು. ಆಮೇಲೆ ಹೇಳಿಕೆಗೆ ಪ್ರತಿಪಾದನೆ ಸರಿಯಾದಂಥ ಕಾರಣವ ಅಂತ ನೀವು ಗುರುತಿಸಬೇಕಾಗುತ್ತೆ. 89ನೇ ಪ್ರಶ್ನೆ. ಸರಿಯಾದ ಉತ್ತರ ಎ ಮತ್ತು ಆರ್ ಸರಿ ಇದೆ. ಅಂದರೆ ಹೇಳಿಕೆಗಳು ಮತ್ತು ಪ್ರತಿಪಾದನೆ ಮತ್ತು ಕಾರಣ ಎರಡೂ ಸರಿ ಇದೆ. ಈ ಪ್ರತಿಪಾದನೆಗೆ ಕಾರಣ ಸೂಕ್ತವಾಗಿದೆ. ಹಾಗಾಗಿ ಮೊದಲನೇ ಹೇಳಿಕೆ ಸರಿಯಾಗಿದೆ. ಹಿಂದುಳಿದ ವರ್ಗಗಳ ಹಿತರಕ್ಷಕ ಎಂದು ಯಾರನ್ನು ಕರೆಯುತ್ತಾರೆ? ದಿವಾನ್ ಕಾಂತರಾಜ್ ಅರಸ್. ಈ ಕೆಳಗಿನವುಗಳಲ್ಲಿ ಗಮನಿಸಿ. 91ನೇ ಪ್ರಶ್ನೆ. ಸೊ ಇತಿಹಾಸದ ಕುರಿತು ಪ್ರಶ್ನೆ. ವಿಡಿಯೋನ ಪಾಸ್ ಮಾಡಿ ಓದ್ಕೊಳ್ಳಿ. 3 ಹೇಳಿಕೆಗಳು ಸರಿಯಾಗಿವೆ. ಆಪ್ಷನ್ 4 ಸರಿಯಾದ ಉತ್ತರ. 92ನೇ ಪ್ರಶ್ನೆ ಕೂಡ ಎಲ್ಲ ಹೇಳಿಕೆಗಳು ಸರಿ ಇದೆ. ಆಪ್ಷನ್ 4 ಸರಿಯಾದ ಉತ್ತರ. ಉಳುವವನೇ ಭೂಮಿಯ ಒಡೆಯ ಅಥವಾ ಉಳುವವನೇ ಹೊಲದೊಡೆಯ ಎನ್ನುವ ಕಾನೂನನ್ನು ರೂಪಿಸಿದಂಥವ್ರು ಯಾರು? ದೇವರಾಜ್ ಅರಸ್ ಅವರು. ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರದ ಸ್ಥಾಪಕರು ಯಾರು ಅಂತ ಮುಂದಿನ ಪ್ರಶ್ನೆ ಇದೆ. ಎಸ್ ಬಂಗಾರಪ್ಪನವರು. ಕರ್ನಾಟಕ ರಾಜ್ಯದಲ್ಲಿ ಅನ್ನಭಾಗ್ಯ, ಕ್ಷೀರಭಾಗ್ಯ, ವಿದ್ಯಾಸಿರಿ, ಮೈತ್ರಿ ಮತ್ತು ಯಶಸ್ವಿನಿ ಯೋಜನೆಗಳನ್ನು ಜಾರಿಗೆ ತಂದ ಕರ್ನಾಟಕದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಮಾನವ ಹಕ್ಕುಗಳ ಸಂರಕ್ಷಣೆ ಕಾಯ್ದೆಯ ಪ್ರಕಾರ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗವನ್ನು ಯಾವ ವರ್ಷ ರಚನೆ ಮಾಡಲಾಯಿತು? 1993. 1985ರಲ್ಲಿ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಯಿತು. ಅದರ ಕೇಂದ್ರ ಕಚೇರಿ ಎಲ್ಲಿದೆ? ಬೆಂಗಳೂರಲ್ಲಿ. ನಾವು ಇವತ್ತು ಅದರ ಕೇಂದ್ರ ಕಚೇರಿನ ನೋಡ್ಬೋದು. ಮುಖ್ಯಮಂತ್ರಿಗಳಾಗಿ ನಂತರದಲ್ಲಿ ಭಾರತದ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದವರು ಈ ಕೆಳಗಿನವರಲ್ಲಿ ಯಾರು? ಮೊರಾರ್ಜಿ ದೇಸಾಯಿ, ವಿ.ಪಿ. ಸಿಂಗ್, ನರೇಂದ್ರ ಮೋದಿ, ಎಚ್.ಡಿ. ದೇವೇಗೌಡರು. 4 ಜನ ಕೂಡ ಮುಖ್ಯಮಂತ್ರಿಗಳಾಗಿ ಒಂದು ರಾಜ್ಯವನ್ನು ಆಳಿ ನಂತರ ಪ್ರಧಾನಮಂತ್ರಿಗಳಾಗಿರ್ತಾರೆ. ಆಪ್ಷನ್ 1 ಮೇಲಿನ ಎಲ್ಲವೂ ಸರಿ. ರಾಜ್ಯಗಳ ನಡುವೆ ಉತ್ತಮ ಬಾಂಧವ್ಯ ಮೂಡಿಸಲು ಸ್ಥಾಪಿಸಲಾಗಿರುವ ಪರಿಷತ್ತು ಯಾವುದು? ಅಂತಾರಾಜ್ಯ ಪರಿಷತ್ತು. ಪಾವನ ನಾಗರಾಜ್ ದುಬೈನಲ್ಲಿ ನಡೆದ 21ನೇ ಏಷ್ಯನ್ 20ರ ವಯೋಮಿತಿಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಮಹಿಳೆಯರ ಲಾಂಗ್ ಜಂಪ್ ಸ್ಪರ್ಧೆಯಲ್ಲಿ ಸ್ವರ್ಣ ಪದಕ ಗೆದ್ದಿದ್ದಾರೆ. ಇವರು ಯಾವ ರಾಜ್ಯದವರು? ಇವರು ಕರ್ನಾಟಕದವರು.